ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 21ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 22ನೇ ಅಧ್ಯಾಯವನ್ನು ಶುರು ಮಾಡೋಣ. ನಕ್ಷು ತುಂಬ ದಿನ ಆದಮೇಲೆ ಸಿಗ್ತಿದ್ದಾಳೆ. ಎಲ್ಲಾದರೂ ಆಚೆ ಹೋಗೋಣವೇನೋ? ಯತಿ ಸತಿಯನ್ನು ಕೇಳಿದ. ಅವಳ ಮೊಬೈಲ್ ಕೊಡಬೇಕು, ಆಗಲೇ ಕಾಲ್ ಮಾಡ್ತೀನಿ, ಸಿಗ್ತೀನಿ ಸಂಜೆ ಅಂತ ಹೋದ್ರಾಯ್ತು ಬಿಡು, ಸತಿ ಉತ್ತರಿಸಿದ್ದ. ಏನು, ಇಬ್ಬರೇ ಹೋಗ್ತೀರಾ? ಏನು ಕೇಡ್ಗಾಲಕ್ರೋ ನಿಮಗಿಂತ ದುರ್ಬುದ್ಧಿ ಬಂತು? ನವೀನ್ ಹಣೆ ಚಚ್ಚಿಕೊಳ್ಳುತ್ತಾ ಕೇಳಿದ್ದ. ಬೆನ್ನಿಗಂಟಿದ ಬೇತಾಳ ಇವನು. ಏನೋ ಅಣ್ಣಂದ್ರು ತಂಗಿ ಜೊತೆ ಆಚೆ ಹೋಗೋಣ ಅಂದರೂ ಬಿಡಲ್ಲ. ಶಿವಪೂಜೆಯಲ್ಲಿ ಕರಡಿ ಮರಿ ಥರ ಮಧ್ಯೆ ಬಂದ್ಬಿಡ್ತಾನೆ. ಹೋಗತ್ತಾ? ಯತಿ ಬೇಕಂತಲೇ ನವೀನ್ ಕೂತಿದ್ದ ಚೇರನ್ನು ದೂರ ತಳ್ಳಿದ. ನಾನು ಶರದಿ ನಂಬರ್ಗೆ ಕಾಲ್ ಮಾಡಿ ನಕ್ಷನ ಕೇಳ್ತೀನಿ ಎಲ್ಲೋಗೋದು ಅಂತ ಸತಿ ಹೇಳಿದ್ದ. ಇರೋ, ಈಗ ಅವಳು ಕ್ಲಾಸ್ ರೂಮ್ನಲ್ಲಿ ಇರ್ತಾಳೆ, ಮೆಸೇಜ್ ಹಾಕಿದ್ರೂ ಫ್ರೀ ಆದಮೇಲೆ ಅವಳೇ ಮಾಡ್ತಾಳೆ ಅಂತ ಯತಿ ಹೇಳ್ದ. ಎಲ್ಲೋಗುತ್ತೋ ನಿಮ್ಮ ಇಂಜಿನಿಯರಿಂಗ್ ಬುದ್ಧಿ? ನಕ್ಷು ಅಂತ ನಕ್ಷೆ ಅಂದ್ಬಿಡಿ, ಅತ್ಲಾಗಿ ಎಷ್ಟು ಚೆನ್ನಾಗಿರೋ ನೇಮ್ ಇಟ್ಟಿದ್ದೀನಿ, ಕರಿಯಕ್ಕೆ ಸಾಯ್ತೀರಾ ಅಂತ ಅಂದ ನವಿ. ಓಕೆ ಎಂದು ಮೆಸೇಜ್ ಬಂದಿತ್ತು ಶರದಿಯಿಂದ. ಕ್ಲಾಸ್ ಇಲ್ವಾ? ಫ್ರೀ ಇದ್ದೀರಾ? ಕ್ಲಾಸ್ ಅದ್ರ ಪಾಠಕ್ಕೆ ಅದು ನಡೀತಿದೆ, ನಮ್ಮ ಪಾಠಕ್ಕೆ ನಾವು ಮೊಬೈಲ್ ನೋಡ್ತಿದ್ದೀವಿ. ಕ್ಲಾಸ್ ಬೋರಿಂಗ್ ಆಗ್ತಿದೆಯಾ? ಹೊಟ್ಟೆ ಹಸುವಾಗಿದೆ, ಚಾಕ್ಲೇಟ್ ತಿಂತಾಯಿದ್ದೀನಿ. ನಕ್ಷತ್ರಂಗೆ ಪಾನಿಪುರಿ ತಿನ್ನಂಗಾಗಿದೆಯಂತೆ, ಅದಕ್ಕೆ ಲಾಸ್ಟ್ ಪೀರಿಯಡ್ ಬಂಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಎಂದು ಮೆಸೇಜ್ನಲ್ಲಿ ರಿಪ್ಲೈ ಮಾಡಿದ್ದಳು ಶರದಿ. ಒಳ್ಳೆಯದೇ ಆಯಿತು, ನಾವೆಲ್ಲೋಗೋದು ಅಂತ ಕೇಳೋಕ್ಕೆ ಮೆಸೇಜ್ ಮಾಡಿದ್ದು. ಫುಡ್ ಸ್ಟ್ರೀಟಿಗೆ ಹೋಗೋಣವಾ? ಲಾಸ್ಟ್ ಪೀರಿಯಡ್ ಬಂಕ್ ಅಂದರೆ ಎಷ್ಟು ಗಂಟೆಗೆ ಬರ್ತೀರಾ ಅಂತ ಸತಿ ಕೇಳಿದ್ದ. 3:30 ಕಾಲೇಜ್ ರೋಡ್ನಲ್ಲಿ 4th ಕ್ರಾಸ್ನಲ್ಲಿ ಸಿಗಿ. ಹಾಗೆ ಥ್ಯಾಂಕ್ ಯು ನನ್ನ ಕಡೆಯಿಂದ. ನಕ್ಷು ಮತ್ತೆ ಮೊದಲಿನಂತಾಗಿದ್ದಾಳೆ ಅಂತ ಮಾತು ಮುಗಿಸಿದ್ಲು ಶರದಿ. 3:30ಕ್ಕೆ ಸಿಗ್ತಾರಂತೆ, ಫುಡ್ ಸ್ಟ್ರೀಟ್ಗೆ ಹೋಗೋಣ, ಪ್ಲ್ಯಾನ್ ರೆಡಿ. ಯತಿ ಬಾರೋ, ಕ್ಲಾಸ್ಗೆ ಹೋಗೋಣ. ನವಿ ಆಮೇಲೆ ಸಿಗ್ತೀವೋ, ಬಾಯ್ ಅಂತ ಹೇಳಿ ಕ್ಲಾಸ್ ರೂಮ್ಗೆ ಹೋದರು. ನಕ್ಷು 4th ಕ್ಲಾಸಲ್ಲಿ ಸಿಗ್ತಾರಂತೆ ಎಂದು ಮಾಡಿದ ಪ್ಲ್ಯಾನನ್ನು ಶರದಿ ಹೇಳಿದ್ಲು. ಸರಿ ಅಂತ ನಕ್ಷತ್ರ ಕೂಡ ತಲೆ ಆಡಿಸಿದ್ಲು. ಸಮಯಕ್ಕೆ ಸರಿಯಾಗಿ ಎಲ್ಲರೂ 4th ಕ್ರಾಸ್ನಲ್ಲಿ ಮೀಟ್ ಮಾಡಿದರು. ಸತಿ ಬೈಕ್ ಹತ್ತಲು ಬಂದ ನಕ್ಷತ್ರಳಿಗೆ, ನಕ್ಷು ನೀನು ನವಿ ಬೈಕಲ್ಲಿ ಬಾ, ನಾನು ಶರದಿನ ಕರ್ಕೊಂಡು ಬರ್ತೀನಿ ಅಂತ ಅಂದ. ನಿನ್ನೆ ಸೂರ್ಯನಿಗೆ ವಹಿಸಿದ ಕೆಲಸ ಮರೆಯದೆ, ಸೂರ್ಯನ ಹುಡುಗರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಹೇಟ್ ಯು, ಹೋಗು ಎಂದು ಮುಖ ಊದಿಸಿಕೊಂಡವಳನ್ನು ಪುಸಲಾಯಿಸುತ್ತಾ ನಿಧಾನವಾಗಿ, ನಿನ್ನೆ ಏನು ಮಾಡ್ತಾ ಇದ್ದೆ ಅಂತ ಕೇಳಲ್ವಾ ನೀನು? ಹೋಗು, ದಾರಿ ಉದ್ದಕ್ಕೂ ಕೇಳ್ಕೊತ ಬಾ. ಶರದಿ ಗಾಡಿ ಹತ್ತು, ಯತಿ ಗಾಡಿ ತೆಗಿಯೋ ಅಂದ ಕೀ ತಿರುಗಿಸುತ್ತಾ. 2 ಬೈಕ್ಗಳು ಹೋದ ಬಳಿಕ ಏನು ಮಾಡಿದೆ ನಿನ್ನೆ ಪ್ರಶ್ನಿಸಿದಳು ನಕ್ಷತ್ರ. ಅದೆಲ್ಲ ನಿಂಗೆ ಯಾಕೆ, ಫ್ರೀ ಆಗಿರು ನೀನು ಅಷ್ಟೇ, ಹತ್ತು, ಇವಾಗ ಲೇಟ್ ಆಗುತ್ತೆ ಅಂತ ನವೀನ್ ಹೇಳ್ದ. ಬೈಕ್ ಬೇಡ, ಆಟೋಲ್ಲಿ ಹೋಗೋಣ ಅಂದ್ಲು ನಕ್ಷತ್ರ. ನಿನ್ನ ಹೆಸರು ನಾನು ನಕ್ಷತ್ರ ಅಂತ ಇದಕ್ಕಿಂತ ನಖರ ಅಂತ ಇಡಬೇಕಾಗಿತ್ತು, ಹತ್ತೆ ಸುಮ್ಮನೆ, ಟೈಮ್ ಆಯಿತು ಅಂತ ನವೀನ್ ಹೇಳ್ದ. ನಂಗೆ ಅದರ್ತೀಯ ಕೊಬ್ಬು ಅಂದಳು ನಕ್ಷತ್ರ ಹಿಂದಿನ ಸೀಟಿನಲ್ಲಿ ಕೂತು ಬೆನ್ನಿಗೆ ಗುದ್ದುತ್ತಾ. ನಿಂಗೆ ಬೈಯೋದಕ್ಕಾಗಲಿ ಗದರೋದಕ್ಕಾಗಲಿ ಪ್ರೀತಿಸೋದಕ್ಕಾಗಲಿ ಈ ನವೀನಂಗಲ್ಲದೆ ಇನ್ಯಾರಿಗೆ ಅಧಿಕಾರ ಇದೆ? ಮಿರರ್ನಲ್ಲಿ ಅವಳ ಮುಖ ನೋಡ್ತಾ ಹೇಳಿದ್ದ. ಇದನ್ನು ಅಧಿಕಾರ ಅನ್ನಲ್ಲ, ದಬ್ಬಾಳಿಕೆ ಅಂತಾರೆ, ಹಿಟ್ಲರ್ ಆಡಳಿತ ಅಂತಾರೆ, ತಮ್ಮಷ್ಟಕ್ಕೆ ತಾವೇ ಡಿಸೈಡ್ ಮಾಡೋದನ್ನು ಅಂತ ನಕ್ಷತ್ರ ಹೇಳಿದ್ಲು. ಹತ್ರ ಬಾಯಿಲಿ ಹೇಳ್ತೀನಿ ಹಿಟ್ಲರ್ ಏನು ಆಡಳಿತ ಅಂತ ನವೀನ್ ಹೇಳ್ದ. ಏನು ಬೇಕಿಲ್ಲ, ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ಏನು ಮಾಡಿದೆ ಅವನಿಗೆ ಹೇಳೋ, ತಿಳಿದುಕೊಳ್ಳದೆ ಇರಲಾರೆ ಅಂತ ಕೇಳಿದ್ಲು ನಕ್ಷತ್ರ. ನೀನೇನು ಕೇಳಿದ್ರು ಥಟ್ ಅಂತ ನಾನು ಹೇಳಿಬಿಡ್ಬೇಕಲ್ವಾ? ಹಠಮಾರಿ. ಏನೂ ಮಾಡಲಿಲ್ಲ, ಸೀದಾ ಅವನ ಮನೆಗೆ ಹೋಗಿ ಭಕ್ತ ಕುಂಬಾರ ಫಿಲಮ್ನಲ್ಲಿ ಅಣ್ಣ ಅವ್ರ ಮಗುನ ತುಳಿಯೋ ಸೀನ್ ನೋಡಿರಲಿಲ್ವಂತೆ, ಅವನು ಅದಕ್ಕೆ ಆ ಸೀನ್ನ ತೋರಿಸಿ ಕುತ್ತಿಗೆಗೆ ಮಚ್ಚಿಟ್ಟಿದ್ವಿ ಅಷ್ಟೇ ಅಂತ ನವೀನ್ ಸಾಧಾರಣ ವಿಷಯ ಅನ್ನೋ ಹಾಗೆ ಹೇಳಿದ. ಶಿಳ್ಳೆ ಹೊಡಿತಾ. ಮನುಷ್ಯರ ನೀವು, ರಾಕ್ಷಸರ ಅಂದ್ಲು ನಕ್ಷತ್ರ ದೂರ ಕೂತಿದ್ದವಳು ಸರಿದು ಹತ್ತಿರ ಕೂರುತ್ತಾ ಆಸರೆಗೆ ಎನ್ನೋ ಹಾಗೆ. ಮತ್ತು ಬಿಟ್ಬಿಡ್ತೀವಾ? ಕಣ್ಣಾಕಿದ್ದು ಯಾರ ಮೇಲೆ? ನನ್ನವಳ ಮೇಲೆ ಎಂದ ನವೀನ್. ಮಿರರ್ನಲ್ಲಿ ಕಾಣುತ್ತಿದ್ದ ಕಣ್ಣುಗಳನ್ನು ನೋಡಲಾಗದೆ, ಯಾರೋ ನೀನು ಅಂದ್ಲು ನಕ್ಷತ್ರ. ನಾನು ಯಾರು ಅಂತ ನಿನ್ನ ಕೇಳ್ಕೊ, ಸದ್ಯಕ್ಕೆ ಮುಂದೆ ವೆಹಿಕಲ್ಸ್ ಹೋಗಲ್ಲ, ಬಾ ಇಬ್ಬರು ನಡ್ಕೊಂಡು ಹೋಗೋಣ, ಸಪ್ತಪದಿ ಪ್ರಾಕ್ಟೀಸ್ ಮಾಡೋಣ ಅಂತ ನವೀನ್ ಕೈ ಹಿಡ್ಕೊಂಡು ಮುಂದೆ ಸಾಗುತ್ತಾ. ಲಯಬದ್ಧವಾಗಿ ಅವನ ಹೆಜ್ಜೆಗಳಿಗೆ ಜೊತೆಯಾಗಿ ಹೆಜ್ಜೆ ಹಾಕುತ್ತಿದ್ದ ಹಿಮ್ಮಡಿಗಳಿಗೆ ಲಗಾಮು ಹಾಕೋದ್ರಲ್ಲಿ ಸೋತು ಮನ ಸಾಂಗತ್ಯದ ಬಯಕೆಯ ಅದುಮಿಟ್ಟುಕೊಳ್ಳಲಾರದೆ ದೂರದಲ್ಲಿ ಅಡಿಗಡಿಗೆ ಸಮೀಪಿಸುತ್ತಿದ್ದ ಎಲ್ಲರನ್ನೂ ನೋಡಿ ಬೇರ್ಪಡಲು ಮನಸ್ಸು ಒಪ್ಪದೆ ಹಿಡಿದ ಕೈಯನ್ನು ಎಳೆಯುತ್ತಾ, ನೀನೇ ನಡ್ಕೊಂಡು ಹೋಗ್ತಿದೀಯೋ ಓಡ್ಕೊಂಡು ಹೋಗ್ತಿದೀಯೋ, ನಿಧಾನಕ್ಕೆ ನಡಿ ಸ್ವಲ್ಪ ಅಂತ ನಕ್ಷತ್ರ ಹೇಳಿದ್ದು. ಮೆಂಟ್ಲು ನಾನಲ್ಲ ನೀನು. ಏನು ಗೊತ್ತಾ, ಲವ್ವರ್ಸ್ ಅಷ್ಟೇ ಗಾಡಿನ 20 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸೋದು, ಆಮೇ ಸ್ಪೀಡಲ್ಲಿ ನಡೆಯೋದು. ಬಾ, ಎಲ್ಲರೂ ಕಾಯ್ತಿದ್ದಾರೆ ಅಂತ ಅಂದ ನವೀನ್ ಹೆಜ್ಜೆಗಳ ಧರತಿಯನ್ನು ನಿಧಾನ ಮಾಡಿ. ನೀವ್ಯಾಕೆ ಲೇಟ್ ಬಂದ್ರಿ ಅಂತ ನಾನೇನು ಕೇಳಲ್ಲ, ನಿಮ್ಮನ್ನ ಕಾಯೋಕ್ಕಂತ ರೆಡಿಯಾಗಿ ಬಂದ್ವಿದ್ವಿ ಅಂದ್ಲು ಶರದಿ ನಗುತ್ತಾ.
ನಕ್ಷತ್ರ ಏನಾದರೂ ಚಿಕ್ಕ ಮಗುನ ಫುಡ್ ಸ್ಟ್ರೀಟಲ್ಲಿ ಕಳೆದೋಗಕ್ಕೆ ಅಂದಳು ಹಿಡಿದಿದ್ದ ಕೈಯನ್ನು ನೋಡಿ. ಈಗಲೇ ರೇಗ್ಸೋದೆಲ್ಲ ಬೇಡ, ಮದುವೆಗೂ ಸ್ವಲ್ಪ ಉಳಿಸ್ಕೊಂಡಿರು ಆಯಿತಾ, ಏನೇನು ಬೇಕೋ ಆರ್ಡರ್ ಮಾಡಿ ಅಂತ ನವೀನ್ ಹೇಳ್ದ. ಮೌನವಾದಷ್ಟು ಮನಸ್ಸಿಗೆ ಲಗಾಮು ಹಾಕಲಾಗದು ಎಂದ್ಕೊಂಡು ಆರ್ಡರ್ ನಾನು ಮಾಡ್ತೀನಿ ಅಂತ ನಕ್ಷತ್ರ ಹೇಳಿದ್ಲು. ಫಸ್ಟ್ ಎಲ್ರಿಗೂ ಮಸಾಲೆ ಪುರಿ ಆರ್ಡರ್ ಮಾಡ್ತೀನಿ, ನನ್ನ ಟೇಸ್ಟ್ ಇರಿ ಎಂದು ಅಂಗಡಿಯವನಿಗೆ ಪೂರಿ ಕ್ರಿಸ್ಪಿ ಆಗಿರಲಿ, ಖಾರ ಜಾಸ್ತಿ, ಟೊಮ್ಯಾಟೊ ಕರ್ಡ್ ಲೆಸ್, ಆನಿಯನ್ ಎಕ್ಸ್ಟ್ರಾ ಎಂದು ಆರ್ಡರ್ ಮಾಡುತ್ತಾ ತನ್ನ ಬೆನ್ನ ಹಿಂದೆ ತಾನಾಡಿದ ಮಾತುಗಳು ಪ್ರತಿಧ್ವನಿಸಿದಂತಾಗಿ ಇದೇನು ನನಗೇನಾದರೂ ತಲೆಯಲ್ಲೂ ಬಾಯಿದ್ಯಾ ಎಂದುಕೊಳ್ಳುತ್ತಾ ತಿರುಗಿ ನೋಡಿದ್ಲು. ಬೆನ್ ಮಾಡಿಕೊಂಡು ನಿಂತ ಆಕೆಗೂ ಹಾಗೆ ಅನಿಸಿ ಒಂದೇ ಸಮಯದಲ್ಲಿ ಇಬ್ಬರು ತಿರುಗಿ ನೋಡಿ ಅರೆ ನೀವಿಲ್ಲಿ ಎಂದಳು ನಕ್ಷತ್ರ. ಆಕೆಯನ್ನು ಕಂಡ ಖುಷಿ ಮುಖದಲ್ಲಿ ಪ್ರತಿಫಲಿಸುತ್ತಿತ್ತು. ಅರೆ ನಕ್ಷತ್ರ, ನೀನಿಲ್ಲಿ ಒಬ್ಬಳೇ ಬಂದಿದ್ದೀಯಾ ಇಷ್ಟು ದೂರ ಎನ್ನುತ್ತಾ ಸುತ್ತಮುತ್ತ ನೋಡಿ ಫ್ರೆಂಡ್ಸ್ ಜೊತೆ ಬಂದಿದ್ದೀಯಾ? ಎಷ್ಟೊಂದು ದಿನ ಆಗಿತ್ತು ನಿನ್ನ ನೋಡಿ, ಯಾಕೆ ಸಣ್ಣ ಆಗಿದೆಯಾ, ಸ್ಟಡೀಸ್ ಟೆನ್ಷನ್ ಜಾಸ್ತಿನಾ ಅಂತ ಕೇಳಿದ್ಲು ಅರುಣ ಕೆನ್ನೆಗಿಲ್ಲುತ್ತಾ. ಹಾಗೇನಿಲ್ಲ ಅಕ್ಕ, ಆರಾಮಾಗೇ ಇದ್ದೀನಿ, ನಾನೊಬ್ಬಳೇ ಬಂದಿಲ್ಲ, ಶರದಿನೂ ಬಂದಿದ್ದಾಳೆ, ಅಣ್ಣಂದ್ರು ಬಂದಿದ್ದಾರೆ, ಬನ್ನಿ ಪರಿಚಯ ಮಾಡಿಕೊಡ್ತೀನಿ ಎಂದು ನಕ್ಷತ್ರ ಅಷ್ಟು ದೂರದಲ್ಲಿ ಕೂತಿದ್ದವರನ್ನು ತೋರಿಸುತ್ತಾ. ನಮ್ಮವರೇ ಆರ್ಡರ್ ಮಾಡಿದ್ರಾ ಅನ್ನುತ್ತಾ ಬಂದ ಸೂರ್ಯ. ನಕ್ಷತ್ರಳನ್ನು ನೋಡಿ ಈ ಹುಡುಗಿ ಫೋಟೋನೇ ಅಲ್ವಾ ನವೀನ್ ತೋರಿಸಿದ್ದು ಎನ್ನುವುದು ಅವನ ತೀಕ್ಷ್ಣ ಬುದ್ಧಿಗೆ ಹೊಳೆದು ಗೆಳೆಯನ ಗುಟ್ಟನ್ನು ಬಿಟ್ಕೊಡದೆ ನಮ್ಮವರೇ ಯಾರಿದು, ನಿಮ್ಮ ಮತ್ತೊಬ್ಬರು ತಂಗಿನಾ ಅಂತ ಕೇಳಿದ್ದ. ಇವಳು ನಕ್ಷತ್ರ ಅಂತ, ನಾನು ಓದಿದ ಮಾಳ್ವಾಸ್ ಕಾಲೇಜ್ನಲ್ಲೇ ಓದ್ತಿರೋದು. ಹೋದ ವರ್ಷ SSLCನಲ್ಲಿ ಬ್ಯಾಚಲ್ಲಿ ಟಾಪರ್ ಇವಳು. ಈ ವರ್ಷ ಕಾಲೇಜ್ನಲ್ಲಿ ವುಮೆನ್ಸ್ ಡೇ ಫಂಕ್ಷನ್ ಅದೇ ಕಾಲೇಜ್ನಲ್ಲಿ ಓದಿ ಇದೇ ಊರಲ್ಲಿ ಹಲವಾರು ಕ್ಷೇತ್ರಗಳಿಗೆ ವರ್ಕ್ ಮಾಡ್ತಾ ಇರೋ ಓಲ್ಡ್ ಸ್ಟೂಡೆಂಟ್ಸ್ನ ಕರೆಸಿ ಒಂದು ಸನ್ಮಾನ ಮಾಡಿದರು. ಹಾಗೆ ನಮ್ಗಳ ಕೈಯಿಂದನೇ ಇವಳಿಗೆ ಟಾಪರ್ಸ್ ಅವಾರ್ಡ್ ಕೊಡಿಸಿದ್ರು. ಹಾಗಾಗಿ ಪರಿಚಯ ಆಗಿದ್ಲು. ಒಂಥರ ನನ್ನ ಮುದ್ದು ಪುಟ್ಟ ತಂಗಿ ಇವಳು ಅಂತ ಪರಿಚಯ ಮಾಡಿಕೊಟ್ಲು ಅರುಣ. ನಮ್ಮವರೇ ನಿಮ್ಗೆ ಸನ್ಮಾನ ಮಾಡಿದ್ರಾ ಅಂದರೆ ಶಾಲ್ ಹೊದಿಸಿ ಹಾರ ಹಾಕಿ ಗ್ರೇಟ್ ಕಣ್ರಿ ನೀವು ಅಂತ ಸೂರ್ಯ ಹೇಳ್ದ. ಜೂನಿಯರ್ಸ್ ಮಾಡಿದ್ದು, ಸನ್ಮಾನ ಮಾಡಿಸ್ಕೊಳ್ಳೋ ಅಷ್ಟು ಸಾಧನೆ ನಾನೇನು ಮಾಡಿಲ್ಲ ಅನ್ನೋ ಅಷ್ಟರಲ್ಲಿ ಅಂಗಡಿಯವ ಮಸಾಲ ಪುರಿ ಪ್ಲೇಟ್ಗಳನ್ನು ಅವರ ಮುಂದೆ ಹಿಡಿದಿದ್ದ. ನಕ್ಷತ್ರ ನೀನು ತಗೋ, ನಾನು ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡ್ತೀನಿ ಅಂತ ಅರುಣಾಳಿಗೆ ಹೇಳ್ದ. ಇಲ್ಲ ಅಕ್ಕ, ನಾವು 5 ಜನ ಬಂದಿದ್ದೀವಿ, ಆರ್ಡರ್ ಮಾಡಿದ್ದೀನಿ, ರೆಡಿ ಮಾಡ್ತಿದ್ದಾರೆ ಅಂತ ಅಂದವಳು. ಅಲ್ಲಿ ಕೂತಿರ್ತೀವಿ, ಸಪ್ಲೈ ಮಾಡಿಬಿಡಿ ಎಂದು ಅಂಗಡಿಯವನಿಗೆ ಹೇಳಿ ಬನ್ನಿ ಅಲ್ಲೋಗೋಣ, ಇಫ್ ಯು ಡೋಂಟ್ ಮೈಂಡ್ ಬನ್ನಿ ಬ್ರೋ ಅಂದಳು ನಕ್ಷತ್ರ. 5 ಜನನಾ? ಯಾರು ಬಂದಿರೋದು ಎಂದು ಕೇಳಿದ ಸೂರ್ಯನಿಗೆ ನವೀನ್ ಮತ್ತಿತರರು ಕೂತಿದ್ದ ಕಡೆಗೆ ತೋರಿಸಿದ್ಲು ನಕ್ಷತ್ರ. ಹೋಗೋಣವಾ ಎನ್ನುವಂತೆ ಕಣ್ಣಲ್ಲೇ ಅಪ್ಪಣೆ ಕೇಳುವಂತೆ ಕೇಳಿದ್ದಳು ಅರುಣ. ರೀ ನಮ್ಮೋರೇ, ನೀವು ನಮ್ಮೋರಂದಮೇಲೆ ನಮ್ಮೋರಲ್ವಾ, ಬನ್ನಿರಿ ಹೋಗೋಣ, ನಿಮ್ಮಿಬ್ಬರಿಗೂ ಒಂದು ಸರ್ಪ್ರೈಸ್ ಇದೆ ಅಂತ ಸೂರ್ಯ. ನಕ್ಷತ್ರ ಒಬ್ಬಳೇ ಬರದೆ ಮತ್ತೊಬ್ಬ ಯುವತಿಯ ಜೊತೆಯಲ್ಲಿ ಬರ್ತಾ ಇರೋದನ್ನು ನೋಡಿ ಎಲ್ಲೋದ್ರೂ ಫ್ರೆಂಡ್ಸ್ ಸಿಗ್ತಾರೆ ಇವಳಿಗೆ ಅಂದ್ಕೊಂಡ ನವೀನ್. ಶರದಿ ಅರುಣಳ ಗುರುತು ಹಿಡಿದು ಅರುಣಕ್ಕ ಅಂದ್ಲು. ಹಿಂದೆಯೇ ಬಂದ ಸೂರ್ಯನನ್ನು ನೋಡಿ ದೋಸ್ತ್ ನೀನಿಲ್ಲಿ ಸೋಜಿಗವಾಗಿದೆಯಲ್ಲ, ಸೂರ್ಯ ನಮ್ಮೋರು ಅಂತ ಹೇಳಿದವರು ಇವರೇ ಇರಬೇಕು. ನೋಡಲಾಗದೆಷ್ಟು ಸ್ನಿಗ್ಧ ಸೌಂದರ್ಯ, ನಡತೆ, ನೋಟದಲ್ಲಿ ಅದೆಂಥ ಗಾಂಭೀರ್ಯತೆ, ಸ್ವಾಭಿಮಾನದ ಪ್ರತೀಕವಾಗಿ ಲಾಸ್ಯವಾಡುತ್ತಿರುವ ಮಂದಹಾಸ. ಸೀದಾ ಸಾದಾ ಕಾಟನ್ ಸೀರೆಯಲ್ಲಿ ಅದೆಷ್ಟು ಸುಂದರವಾಗಿ ಕಾಣ್ತಿದ್ದಾರೆ ದೋಸ್ತ್. ಕೊನೆಗೂ ಒಳ್ಳೆ ಹುಡುಗಿ ಕೈಗೆ ಸಿಕ್ಕಿದ್ದಾನೆ. ಆದರೆ ಈ ಚೈಲ್ಡ್ಗೂ ಅವರಿಗೂ ಹೇಗೆ ಪರಿಚಯ? ಇವಳು ಬಿಡು ಮಾಯಿಗಾತಿ, ನಮ್ಮ ಅಪ್ಪನೇ ಫಿದಾ ಆಗಿದ್ದಾರೆ. ಇನ್ನು ಮಮತೆ, ಕರುಣೆ, ವಾತ್ಸಲ್ಯದ ಪ್ರತೀಕದಂತೆ ಕಾಣ್ತಿರೋ ಇವ್ರ ಪರಿಚಯ ಇರೋದು ದೊಡ್ಡ ವಿಷಯ ಅಲ್ಲ ಅಂತ ನವೀನ್ ಅಂದ್ಕೊಂಡ. ಮೂವರು ಸಮೀಪ ಬಂದಿದ್ರು. ಶರದಿ ಅರುಣಕ್ಕ ಹೇಗಿದ್ದೀರಾ ಎನ್ನುತ್ತಾ ತಬ್ಕೊಂಡು ಕೂತ್ಕೊಳ್ಳಿ ಅಂದ್ಲು. ಮಧ್ಯದ ಟೇಬಲ್ನಿಂದ ಚೇರ್ಗಳನ್ನು ಎಳೆದುಕೊಂಡು ಹುಡುಗರು ಮಾತ್ರ ಕಣ್ಸನ್ನೆಯಲ್ಲೇ ಅಪರಿಚಿತರಂತೆ ನಡೆಸೋದಿಕ್ಕೆ ಮಾತನಾಡಿಕೊಂಡ್ರು. ಮೂವರು ಹುಡುಗರ ಜೊತೆ ನಕ್ಷತ್ರ, ಶರದಿ ಮಾತ್ರ ಇದ್ದು ನೋಡಿದ ನಕ್ಷತ್ರ ಅರುಣ, ನಕ್ಷು ಯಾರಿದು ಅಂದ್ಲು ನಿಧಾನವಾಗಿ. ಶಿಟ್, ನಿಮಗೆ ಪರಿಚಯನೇ ಮಾಡಿಕೊಡ್ಲಿಲ್ಲ ಅಲ್ವಾ, ಇರಿ ಮಾಡಿಕೊಡ್ತೀನಿ ಅಂದಳು ನಕ್ಷತ್ರ ಇನ್ನೂ ಬಾರದ ಸರ್ವರ್ ಕಡೆ ನೋಡ್ತಾ. ಸಿಸ್ಟರ್, ಆರ್ಡರ್ ಬರೋವರೆಗೂ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಲ್ಲ ಅವಳನ್ನ, ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ತಿನ್ನೋದಕ್ಕೆ, ನೀವು ತಿನ್ನಿ ತಣ್ಣಗಾಗತ್ತೆ ಅಲ್ವೇನೇ ಸುಬ್ಬಿ ಅಂದ ನವೀನ್. ಹೋಗೋ ಹಾಗೇನಿಲ್ಲ, ಇವರು ಅರುಣ ಅಕ್ಕ ಅಂತ, ನಮ್ಮ ಕಾಲೇಜ್ ಸೀನಿಯರ್ ಅಷ್ಟೇ ಅಲ್ಲ, ಟಾಪರ್ ಕೂಡ. ಅಕ್ಕ, ಇವನು ಯತಿ ಅಣ್ಣ, ಇವನು ಸತಿ ಅಣ್ಣ, ಮತ್ತಿವನು ಎಂದು ನವೀನ್ ಕಡೆ ತಿರುಗಿದವಳು. ಯಾರು ಇವನು ಅಂತ ಪರಿಚಯ ಮಾಡಿಕೊಳ್ಳಿ, ಲವ್ವರ್ ಅಂತಾನಾ ಬಾಯ್ ಫ್ರೆಂಡ್ ಅಂತಾನಾ? ಚೆಚೆ, ಬಾಯ್ ಫ್ರೆಂಡ್ ಅಲ್ಲ, ಲವ್ವರ್ ಅಲ್ಲ, ಅದಕ್ಕೂ ಮೀರಿದ ಬಾಂಡಿಂಗ್. ಆದರೂ ಜಗಳ ಕಾಯ್ತಾನೆ, ಜಗಳ ಗಂಟ. ಅವನ ಸರ್ವಸ್ವ ನಾನಾ, ನನ್ನ ಸರ್ವಸ್ವ ಅವನ ಯೋಚನೆಗೆ ಬಿದ್ದಳು ನಕ್ಷತ್ರ. ನಕ್ಷು, ಆರ್ಡರ್ ಬಂತು, ತಿಂದು ಎನರ್ಜಿ ತಗೊಂಡು ಅವನು ಇಂಟ್ರೊಡ್ಯೂಸ್ ಮಾಡಿಕೊಡು ಎಚ್ಚರಿಸುತ್ತಾ ಗೇಲಿ ಮಾಡಿದ್ದ ಸತಿ. ನಕ್ಷತ್ರಳ ಮನದೊಳಗೆ ಭುಗಿಲೇಳುತ್ತಿದ್ದ ಪ್ರಶ್ನೆಗಳ ಅರಿವಾಗಿತ್ತು ಅವನಿಗೆ. ಏನಿಲ್ಲ, ಇವನು ಮೆಂಟ್ಲು ಡಾಕ್ಟ್ರು ಅಕ್ಕ, ಮತ್ತಿವರು ಅಂದು ಸೂರ್ಯನ ಕಡೆ ತಿರುಗಿದವಳು. ಮತ್ತಿವನು ನಮ್ಮ ದೋಸ್ತ್. ಮೂವರು ಒಕ್ಕೋರಲಿಯಿಂದ ಹೇಳಿದರು. ಅಚ್ಚರಿ ಪಡುವ ಸರದಿ ಈಗ ಹುಡುಗಿಯರದ್ದಾಗಿತ್ತು. ಏನು, ನೀವೆಲ್ಲ ಫ್ರೆಂಡ್ಸಾ? ಹೇಳಲೇ ಇಲ್ಲ ಅಂತ ಮುಖ ಉಜ್ಸ್ಕೊಂಡಿದ್ಲು. ಹೇಳ್ಕೊಂಡು ಬಂದೆ ಅಲ್ವಾ ಸರ್ಪ್ರೈಸ್ ಅಂತ. ರೀ ನಮ್ಮೋರೇ, ಇದೇ ಸರ್ಪ್ರೈಸ್ ಎಂದ ಸೂರ್ಯ ನಮ್ಮೋರೇ ಅಂದ ಕೂಡಲೇ ನವೀನ್ಗೆ ಕನ್ಫರ್ಮ್ ಆಯಿತು. ಗೆಳೆಯನ ಆಯ್ಕೆಯನ್ನು ಮತ್ತೊಮ್ಮೆ ಮೆಚ್ಕೊಳ್ತಾ ನೈಸ್ ಟು ಮೀಟ್ ಯು ಅಂತ ಹೇಳಿದರು.
ಸೈಕಾಲಜಿ ಸ್ಟೂಡೆಂಟಾ ನೀವು? ನಕ್ಷತ್ರ ಮೆಂಟ್ಲು ಡಾಕ್ಟ್ರು ಅಂದಿಯಲ್ಲ, ಅದಕ್ಕೆ ಕೇಳಿದೆ ಎಂದಳು ಅರುಣ. ನಮ್ಮವರೇ MBBS ಓದ್ತಿದ್ದಾನೆ ನಮ್ಮ ದೋಸ್ತ್ ಹೆಮ್ಮೆಯಿಂದ ಹೇಳಿ. ನಿಮಗೆ ನೆಕ್ಸ್ಟ್ ಏನೇ ಹುಷಾರಿಲ್ದಂಗಾದರೂ ನನ್ನ ದೋಸ್ತೇ ಟ್ರೀಟ್ಮೆಂಟ್ ಕೊಡ್ತಾನೆ ಅಲ್ವೇನೋ ದೋಸ್ತ ಅಂದ ಸೂರ್ಯ. ಅಕ್ಕ, ಬ್ರದರ್ ಹೇಳಿದ್ರು ಅಂತ ಸಾಹಸಕ್ಕೆಲ್ಲ ಕೈ ಹಾಕಬೇಡಿ, ನಿಮ್ಮ ಜೀವನ ಪಣಕ್ಕಿಡಬೇಡಿ. ಅವನಿನ್ನೂ ಓದ್ತಿದ್ದಾನಷ್ಟೇ, ಇನ್ನೂ ಓದಿ ಎಕ್ಸಾಮ್ ಬರೆದು ಪಾಸಾಗಿ ಡಾಕ್ಟ್ರ್ ಆಗಿಲ್ಲ. ಸಿಕ್ಕ ಚಾನ್ಸ್ ಬಿಡದವಳಂತೆ ರೇಗಿಸಿದ್ಲು ನಕ್ಷತ್ರ. ಬ್ರದರ್, ನೀವು ನಿಮ್ಮ ಉಡ್ಬಿಗೆ ನಮ್ಮೋರು ಅಂತಿರಲ್ಲ, ಡಿಫ್ರೆಂಟಾಗಿ ಚೆನ್ನಾಗಿದೆ. ಅದಕ್ಕೆ ಅರುಣಕ್ಕ ಯಾವಾಗ ಮದುವೆ ಕರೆಯೋದು ಮರಿಬೇಡಿ ಅಂತ ಶರದಿ ಹೇಳಿದ್ಲು. ಶರದಿ ನಮ್ಮೋರು ಅಂದರೆ ನಮ್ಮ ಜನ, ನಮ್ಮ ಪರಿಚಯ ಸ್ನೇಹ ಬಳಗದವರು ಅಂತಷ್ಟೇ. ಹೀ ಈಸ್ ಮೈ ಗುಡ್ ಫ್ರೆಂಡ್. ಶರದಿಯ ಮಾತಿನಿಂದ ತಡವರಿಸಿ ಹೇಳಿದ್ಲು ಅರುಣ. ನಮ್ಮೋರು ಅಂದರೆ ಫ್ರೆಂಡಾ? ಸಾರಿ ಅಕ್ಕ, ಸಾರಿ ಬ್ರೋ ಅಂದ್ಲು ಶರದಿ. ಏನೋ ದೋಸ್ತ, ಒನ್ ವೇ ಲವ್ ತಳ್ಳೋ ಮಾಡೆಲ್ ಗಾಡಿ ಥರ ಹೋಗ್ತಿದೆ. ಉಫ್, ನೀನು ಪ್ರಪೋಸ್ ಮಾಡಿ ಅವ್ರು ಒಪ್ಕೊಂಡು ಮದುವೆ ಆಗೋ ಅಷ್ಟರಲ್ಲಿ ಮುದುಕ ಆಗೋಗಿರ್ತೀಯೋ? ನವೀನ್ ಸೂರ್ಯನಿಗೆ ಮಾತ್ರ ಕೇಳೋ ಹಾಗೆ ಹೇಳಿದ್ದ. ನಿಂದು ಒನ್ವೇನೆ ತಾನೆ? ನಮ್ಮವ್ರ ಫ್ರೆಂಡ್ಸ್ ಅಂತನಾದರೂ ಹೇಳಿದರೆ ನೀನು ಫ್ರೆಂಡ್ ಅಂತನಾದರೂ ಹೇಳಿಸು ನೋಡೋಣ, ಸವಾಲು ಹಾಕಿದ ಸೂರ್ಯ. ಗುರು ಇರೋದು ಮ್ಯಾಟ್ರು. ನಮ್ಮ ಹುಡುಗಿ ಏನು ಹೇಳಲ್ಲ, ಎಸ್ಕೇಪ್ ಆಗ್ತಾಳೆ. ನಿಮ್ಮವ್ರು ಮಾತ್ರ ಕೈ ಎತ್ತಿ ಮುಗಿಯೋ ಕ್ಯಾರೆಕ್ಟರ್, ತುಂಬ ಸಾಫ್ಟ್ ಅಂದ ನವೀನ್. ನಮ್ಮವರಿಗೆ ನಿನ್ನ ಹುಡುಗಿ ಅಷ್ಟಿಷ್ಟ, ಮುಖ ನೋಡಿದ್ರೆ ತುಂಬ ಸಾಫ್ಟ್ ಅನ್ನೋ ಹಾಗೆ ಕಾಣ್ತಾಳೆ. ಚಿಕ್ಕವಳಲ್ವಾ, ಮಾತು ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅಷ್ಟೇ ಅಂತ ಸೂರ್ಯ ಹೇಳ್ದ. ಹೌದು ಮಗ, ಭಯಂಕರ ಸಾಫ್ಟು, ನಿನ್ನ ಫೀಲ್ಡಿಗೆ ಸೂಟ್ ಆಗ್ತಾಳೆ. ಟ್ರಯಲ್ ನೋಡ್ತೀಯಾ? ತೋರಿಸ್ತೇ ನೀರು ಅಂತ ಹೇಳಿ ನವೀನ್, ಹೋಯ್ ನಕ್ರ, ನೆಕ್ಸ್ಟ್ ಏನು ಬೇಕು ಹೇಳು ಅಂದ. ಯಾಕೋ ಕೊಬ್ಬ, ಸರಿಯಾಗಿ ಹೆಸರು ಕರೆಯೋಕ್ಕಾಗಲ್ವಾ ನಿಂಗೆ ಅಂದ್ಲು ನಕ್ಷತ್ರ. ನಿನ್ನ ಅಣ್ಣಂದ್ರು ನಕ್ಷು ನಕ್ಷೆ ಅಂತಾರೆ, ಅವಾಗ ಮಾತ್ರ ಸುಮ್ಮನಿರ್ತೀಯಾ ಕೆಣಕಿದ ನವೀನ್. ಅವ್ರು ನಮ್ಮ ಅಣ್ಣಂದ್ರು ಏನು ಬೇಕಾದರೂ ಕರೀತಾರೆ, ನೀನು ಸರಿಯಾಗಿ ಕರಿ ಅಷ್ಟೇ, ದೂಸರ ಮಾತಾಡಬೇಡ ಅಂದ್ಲು ನಕ್ಷತ್ರ. ಕರಿಯಲ್ಲ ಏನೇ ಇವಾಗಿಂದ ನಿನ್ನ ನಕರ ಅಂತಾನೆ ಕರೆಯೋದು ನಾನು ಅಂತ ನವೀನ್ ಹೇಳ್ದ. ಚಂಪೇಸ್ತಾನು ಅನ್ನುತ್ತಾ ಕೈಲಿ ಸ್ಪೂನ್ ಹಿಡಿದು ಬಂದು, ಕೊಡ್ರೋ ಮಚ್ಚು, ಎತ್ಬಿಡ್ತೀನಿ ಇವತ್ತು ಅಂದ್ಲು ನಕ್ಷತ್ರ. ಅದು ಸ್ಪೂನ್, ಅಟ್ಲೀಸ್ಟ್ ಫೋರ್ಕ್ ಆದರೂ ಅಲ್ವೇ ಯತಿ ಹೇಳಿದ್ದ. ಮೊದಲು ಒಂದು ಪ್ಲೇಟ್ ಪಾನಿಪುರಿ ಇತ್ತು, ಆಮೇಲೆ ಅವನನ್ನು ಎತ್ತುವಂತೆ ಅಂತ ಸತಿ ಹೇಳ್ದ. ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಅಂತೆ. ಇವತ್ತು ನಿಮಗೆ ನಾನು ಜಾಸ್ತಿ ಇಷ್ಟನಾ ಮೆಂಟ್ಲು ಜಾಸ್ತಿ ಇಷ್ಟನಾ, ಎರಡರಲ್ಲೊಂದು ಇತ್ಯರ್ಥ ಆಗೋಗ್ಲಿ ಹೇಳ್ರೋ ಅಂದ್ಲು ನಕ್ಷತ್ರ. ಸೂರ್ಯ ಅದುವರೆಗೂ ಕಂಟ್ರೋಲ್ ಮಾಡ್ಕೊಂಡಿದ್ದ ನಗು ತಡೆಯಲಾರದೆ, ಇನ್ನು ನನ್ನ ಕೈಲಿ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಮುಚ್ಚೆತ್ತೋ ಶಕ್ತಿ ಇಲ್ಲ, ಕೊಡ್ರೋ ಮಚ್ಚು ಅಂತೆ, ಎಲ್ಲಮ್ಮ ಕಲಿತೆ ಮಾತನ್ನು ಅಂತ ಕೇಳ್ದ. ಮೆಂಟ್ಲು ಪಾನಿಪುರಿ ಆರ್ಡರ್ ಮಾಡೋ. ನಕ್ಷತ್ರಳ ಮಾತು ಬದಲಾಗಿತ್ತು. ಈಗ ತಾನೇ ಸಾಯಿಸ್ತೀನಿ ಅಂತಿದ್ದೆ ನವೀನ್ ಕೇಳ್ದ. ಕೂತ್ಕೋ, ನೀನು ಕೇಳೋಕ್ಕೂ ಮುಂಚೆನೇ ಆರ್ಡರ್ ಮಾಡಿಯಾಗಿದೆ, ಕೈ ಹಿಡಿದೆಳೆದು ಪಕ್ಕದಲ್ಲಿ ಕೂರಿಸ್ಕೊಳ್ತಾ ಹೇಳಿದ್ದ. ಏನೋ ನಮ್ಮ ಮಾವಂಗೆ ಇರೋನೊಬ್ಬನೇ ಹಿರಿಮಗ ಅಂತ ಬಿಟ್ಟಿದ್ದೀನಿ, ಬದುಕು ಹೋಗು ಅಂದ್ಲು ನಕ್ಷತ್ರ. ಅಷ್ಟರಲ್ಲಿ ಪಾನಿಪುರಿ ಬಂದಿತ್ತು. ಕಳೆದ ಬಾರಿ ಗೌಡರು ತಿನ್ನಿಸಿದಂತೆ ತಿನ್ನಿಸೋ ಆಸೆ ನವೀನನಿಗೆ, ಆದರೆ ಅರುಣ ಇದ್ದಿದ್ದರಿಂದ ಬೇಡ ಅಂದ್ಕೊಂಡು ಸುಮ್ಮನೆ ಆಗಿದ್ದ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.